ಕಳ್ಸಾಕತ್ತಿ ನೀನು ಅರ್ಧಕ್ಕ. ನನಗೆ ಇನ್ನೂ ಇಲ್ಲಿ ಕೆಲಸ ಮಾಡೋ ಆಸೆ ಇತ್ತು, ಅನಿವಾರ್ಯವಾಗಿ ಹೊಂಟೇನಿ. ನಮಸ್ಕಾರ. ನೀವೀಗ ನೋಡ್ತಿರುವ ದೃಶ್ಯ ಕೇವಲ ಒಬ್ಬ ದಕ್ಷ ಅಧಿಕಾರಿಯದ್ದಲ್ಲ, ಅದು ಲಕ್ಷಾಂತರ ಯುವಕರಿಗೆ ಸ್ಫೂರ್ತಿಯ ಚಿಲುಮೆಯಾಗಿದ್ದ ಮಹಾನ್ ಚೇತನದ ಕಥೆ. ಜನಸೇವೆ, ದಕ್ಷತೆ ಮತ್ತು ಅಸಾಮಾನ್ಯ ಮಾನವೀಯತೆಯ ಪ್ರತೀಕವಾಗಿದ್ದ IAS ಅಧಿಕಾರಿ ಶ್ರೀ ಮಹಾಂತೇಶ್ ಬಿ ಬೀಳಗಿಯವರ ಜೀವನವೇ ಒಂದು ಪಾಠ. ಕನಸು ಕಾಣಬೇಕು ಅಂದ್ರೆ ಹೆಂಗೆ ಕಾಣಬೇಕು ಅಂದ್ರೆ ಅದು ನಮ್ಮನ್ನ ಕಣ್ಣು ಮುಚ್ಚಾಕ್ ಬಿಡಬಾರ್ದು, ಹಂಗೆ ಕನಸು ಕಾಣಬೇಕು. ಜನಸ್ನೇಹಿ ಅಧಿಕಾರಿಯಾಗಿ ರಾಜ್ಯಾದ್ಯಂತ ಹೆಸರು ಮಾಡಿದ್ದ ಅವರ ವ್ಯಕ್ತಿತ್ವವನ್ನು ಅವರೇ ನುಡಿದ ಅಮೂಲ್ಯ ಮಾತುಗಳ ಮೂಲಕ ಇಂದು ಸ್ಮರಿಸೋಣ. ಅವಕಾಶ ಕೊಟ್ಟಿಯ ಇದನ್ನ ಈ ಜಿಲ್ಲೆಯ ಸಮಸ್ತ ಜನರ ಸಲುವಾಗಿ ನಾ ಬಳಸ್ತೀನಿ ಮತ್ತು ಆ ದಿನದಿಂದ ಇಲ್ಲಿವರೆಗೆ ನಾ ಹೆಂಗೆ ಕೆಲಸ ಮಾಡಕತ್ತೀನಿ, ವೆದರ್ ಇಟ್ ಈಸ್ ಬೀಯಿಂಗ್ ಯೂಸ್ಡ್ ಫಾರ್ ಮೀ ಆರ್ ಫಾರ್ ದ ಪೀಪಲ್ ಅಂತೇಳಿ ಇಟ್ ಈಸ್ ಅಪ್ ಟು ಯು ಟು ಡಿಸೈಡ್. ಜನರ ಸಲುವಾಗಿ ನಾವು ಅದನ್ನು ಬಳಸಾಕತ್ತೀವಿ ಅಂತೇಳಿ ನನ್ನ ಅಂತರಾತ್ಮ ಹೇಳ್ತತಿ. ಸಮಾಜದ ಕಡೆ ವ್ಯಕ್ತಿ ಸಮಾಜದೊಳಗೆ ಎಷ್ಟು ಮಂದಿ ಇದಾರಲ್ಲ ಇಲ್ಲಿ, ಅಂಥವ್ರನ್ನೂ ನಾ ಮುಟ್ಟಬೇಕು, ಅಂಥವರು ನನ್ನ ಪ್ರೆಸೆನ್ಸನ್ನು ಫೀಲ್ ಮಾಡಬೇಕು. ಬೆಳಗಾವಿ ಜಿಲ್ಲೆಯ ರಾಮದುರ್ಗ ಪಟ್ಟಣದ ನವಿಪೇಟೆಯಿಂದ ಹೊರಟ ಈ ಯಶಸ್ಸಿನ ಪಯಣ ಸುಲಭದ್ದಾಗಿರಲಿಲ್ಲ. ಕಡು ಬಡತನದಲ್ಲಿ ಬೆಳೆದ ಮಹಾಂತೇಶ್ ಅವರಿಗೆ ಒಂದು ಹೊತ್ತಿನ ಊಟಕ್ಕೂ ಪರದಾಡುವ ಪರಿಸ್ಥಿತಿ ಇತ್ತು. ಅವರ ತಾಯಿ ರೊಟ್ಟಿ ವ್ಯಾಪಾರ ಮಾಡಿ ಕುಟುಂಬವನ್ನ ಸಾಕಿದ್ರು. ಬಡತನ ಅವರ ಛಲವನ್ನ ಕುಗ್ಗಿಸಲಿಲ್ಲ. ಸಣ್ಣ ಸಣ್ಣ ಕೆಲಸಗಳನ್ನ ಮಾಡುತ್ತಲೇ ವಿದ್ಯಾಭ್ಯಾಸ ಪೂರೈಸಿದ ಅವರು ಕಷ್ಟವೇ ಪಾಠ, ಶ್ರಮವೇ ದೇವರು ಎಂದು ನಂಬಿದರು. ಅದೇ ನಂಬಿಕೆ ಅವರನ್ನ KASನಲ್ಲಿ 4ನೇ ರ್ಯಾಂಕ್ ಪಡೆಯುವಂತೆ ಮಾಡಿ ಕೊನೆಗೆ 2012ರ ಕರ್ನಾಟಕ ಕೇಡರ್ನ IAS ಅಧಿಕಾರಿಯನ್ನಾಗಿ ಮಾಡಿತು. ಒಬ್ಬ ಡಾಕ್ಟರ್ ಮಗಗೆ ಟ್ಯೂಷನ್ ಹೇಳ್ತಿದ್ದೆ. ನನಗೆ ಫೀ ಏನು ಗೊತ್ತಾನ, ಮುಂಜಾನೆ ನಾಷ್ಟ ಅಷ್ಟ ಅಂದ್ರೆ ಅದಕ್ಕೂ ತ್ರಾಸಿತ್ತು ನಮಗೆ. ಬಟ್ ಆ ಕಷ್ಟವನ್ನು ನೆನೆಸ್ಕೊಂಡ ನಾವು ದಿನಾಲೂ ಊಟ ಮಾಡ್ತೀವಿ. ಇವತ್ತು DC ಬಂಗ್ಲೆದೊಳಗೆ ನಮ್ಮ ಅವ್ವ ನಾನು ಡೈನಿಂಗ್ ಟೇಬಲ್ ಮೇಲೆ ಕುಂತು ಉಣ್ಬೇಕಂತಂದ್ರೆ ನಾವು ಪ್ರತಿಯೊಂದೂ ಖಾರ ರೊಟ್ಟಿ ಎಣ್ಣೆ ತಿಂದದ್ದು, ಉಪವಾಸ ಮಲ್ಕೊಂಡದ್ದು, ನೀರು ಕುಡಿದು ಮಲ್ಕೊಂಡದ್ದು ಅದನ್ನು ನೆನೆಸಿ ಉಣ್ತೀವಿ. ತಮ್ಮ ಭಾಷಣಗಳಲ್ಲಿ ಅವರು ಯುವಕರಿಗೆ ಆತ್ಮವಿಶ್ವಾಸ ಮತ್ತು ಸಂಕಲ್ಪದ ಪಾಠ ಹೇಳ್ತಿದ್ರು. ಮಹಾನ್ ಸಾಧನೆಗೆ ಬೇಕಾಗಿರುವುದು ಕೇವಲ ಅವಕಾಶಗಳಲ್ಲ, ಸಂಕಲ್ಪ ಮತ್ತು ದೃಢ ಮನಸ್ಸು. ಈ ಕುರಿತು ಅವರು ನೀಡುತ್ತಿದ್ದ ಸ್ಫೂರ್ತಿಯ ನುಡಿಗಳು ಸಾವಿರಾರು ಯುವಕರ ಬದುಕಿಗೆ ದಿಕ್ಸೂಚಿಯಾಗಿವೆ. The beginnings of all great things are very, very small, like a small drop of water. ಬ್ರಹ್ಮಪುತ್ರ ನದಿ ನೋಡಿರೇನೇ ಇಲ್ಲ, ಕೇಳಿರಿಲ್ಲ? ಬ್ರಹ್ಮಪುತ್ರ ನದಿ ಮೈಟಿ ರಿವರ್ ಅಂತ ಕರಿತೀವಿ. ಅತ್ಯಂತ ಬೃಹತ್ ನದಿ, ಅದು ಶಕ್ತಿಯುತ ನದಿ. ತನ್ನ ಒಡಲೊಳಗೆ ಏನು ಬರ್ತದೆ ಎಲ್ಲನೂ ತುಂಬಿಕೊಂಡು ಹೊರಟು ಬಿಡ್ತದೆ, ಯಾವುದನ್ನು ಬಿಡುದಿಲ್ಲ ಅದು. ಆದ್ರೆ ಆ ನದಿನೂ ಕೂಡ ಅದರ ಬಿಗಿನಿಂಗು ಕೂಡ ಒಂದು ಹನಿಯಿಂದಲೇ ಆಗಿದೆ. ಆದ್ರೆ ಆ ಹನಿ ಪುಣ್ಯ ಏನಂದ್ರೆ ಆ ಹನಿ ಅನೇಕ ಹನಿಗಳನ್ನು ಕೂಡಿತು, ಜರಿ ಆಯಿತು, ಜರಿಗಳು ಸೇರಿ ಸಣ್ಣ ಸಣ್ಣ ನದಿಗಳಾದವು, ಸಣ್ಣ ಸಣ್ಣ ನದಿಗಳೆಲ್ಲ ಸೇರಿ ದ ಬ್ರಹ್ಮಪುತ್ರ ಆಗಿದೆ. ಸೊ ದ ಬಿಗಿನಿಂಗ್ಸ್ ಯಾವತ್ತೂ ಎಷ್ಟ ಸ್ಮಾಲ್ ಇರಲಿ, ದ ಬಿಗಿನಿಂಗ್ ಮಸ್ಟ್ ಬಿ ಪ್ರಾಪರ್. ಜಿಲ್ಲಾಧಿಕಾರಿಯಾಗಿ ದಾವಣಗೆರೆ, CO ಆಗಿ ಬೇರೆ ಜಿಲ್ಲೆಗಳು ಮತ್ತು ಬೆಸ್ಕಾಂ MD ಆಗಿ ಅವರು ಮಾಡಿದ ಕೆಲಸಗಳು ಇಂದಿಗೂ ಜನಮಾನಸದಲ್ಲಿ ಅಚ್ಚಳಿಯದೆ ಉಳಿದಿವೆ. ಅವರದ್ದು ಕೇವಲ ಕರ್ತವ್ಯ ಪಾಲನೆಯಾಗಿರಲಿಲ್ಲ, ಅದು ಜನಪರ ಕಾಳಜಿಯ ಉದಾಹರಣೆಯಾಗಿತ್ತು. ಇವರ ವ್ಯಕ್ತಿತ್ವದ ಮತ್ತೊಂದು ಮಗ್ಗುಲು ಅವರ ಮಾನವೀಯತೆ. ಬೆಸ್ಕಾಂನಾಗ ನಾವೇನು ಕೆಲಸ ಮಾಡಕತ್ತೀವಲ್ಲ, ನಮಗೆ ನಿಮ್ಮ ಈ ವಾಹಿನಿಯವರಿಗೆ ಎಷ್ಟು ದುಃಖ ಆಯ್ತಲ್ಲ. ಅವತ್ತು ಇಡೀ ದಿವಸ ನಾನು ನನ್ನ ಮಗಳು ನಾವು ಕೂಡ ಕಣ್ಣೀರು ಹಾಕೋತ ಅದನ್ನು ನೋಡಿ. ನಾವು ಇಲ್ಲಿ ಕೆಲಸ ಮಾಡೋರು, ನಾವು ಮನುಷ್ಯರ, ನಾವು ಪ್ರಾಣಿಗಳಲ್ಲ, ನಾವು ಮನುಷ್ಯರ. ಒಮ್ಮೆ ಜೀವ ಕಳೆದುಕೊಳ್ಳಲು ಬಂದ ಒಬ್ಬ ವ್ಯಕ್ತಿಗೆ ಧೈರ್ಯ ತುಂಬಿ ಬುದ್ಧಿವಾದ ಹೇಳಿದ ಅವರ ಹೃದಯವಂತಿಕೆಯನ್ನ ಜನರು ಮರೆತಿಲ್ಲ. ಅವರ ಈ ಸಾಂತ್ವನದ ನುಡಿಗಳು ಕಷ್ಟದಲ್ಲಿರುವವರಿಗೆ ದೊಡ್ಡ ಪಾಠ. ನೀವು ವಿಷಯ ತಗೋತಿ ಅಂತಂದ್ರೆ ಎಂತ ಗಂಡಪ್ಪ ನೀನು, ಎಂತ ಗಂಡಸ್ ಹೇಳಿ ಏನವ ತಾಯಿ? ಅಲ್ಲಮ್ಮ, ಹೌದು ನೀನು ಹೇಳಮ್ಮ, ಹೌದಾ? ಅದಕ್ಕೆ ತುಂಬಿರ್ಬೇಕು. ಹತ್ರ ಹೋಗ್ಬಿಡ್ತೇನೆ, ಮಗನಿಗೆ ವಿಷ ಕುಡಿ ಅಂತ ಹೇಳಿ ಕರ್ಕೊಂಡು ಬಂದಿಲ್ಲ ನೀನು. ಎಂತವ್ರವ್ವ ನೀನು ಎಂತ ತಾಯಿ? ಹಿಂಗೆಲ್ಲ ಮಾಡಬಾರ್ದು. ನನ್ನ ಹತ್ರ ಬಂದಿದ್ದೇನೆ ನೀನು? ಇಲ್ಲ, ಬಂದಿಲ್ಲ. ಯಾಕೆ ಬಂದಿಲ್ಲ? ಸಾಂತ್ವನದ ಮಾತು. ಗಂಡಸರಾದವರು ಹೇಗಾದರೂ ಜೀವನ ಮಾಡುತ್ತಾರೆ, ಕಷ್ಟ ಬಂದಾಗ ಎದುರಿಸಿ ನಿಲ್ಲಬೇಕು ಅಷ್ಟೇ.
ಯುವ ಪೀಳಿಗೆಗೆ ಜೀವನದ ಮತ್ತು ಯಶಸ್ಸಿನ ಸೂತ್ರಗಳನ್ನು ಅವರು ಸರಳವಾಗಿ ವಿವರಿಸುತ್ತಿದ್ರು. ಸಣ್ಣತನದಿಂದ ಬಂದರೂ ದೊಡ್ಡ ಕನಸು ಕಾಣಬೇಕು ಮತ್ತು ಅದನ್ನ ಸಾಕಾರಗೊಳಿಸಬೇಕು ಎಂಬ ಅವರ ಸಂದೇಶ ಅವರ ಇಡೀ ಜೀವನದ ಸಾರವಾಗಿತ್ತು. ನನಗೆ PUC ಫಸ್ಟ್ ಇಯರ್ಕ್ಕೆ ಪಣ ತೊಟ್ಟಿದ್ದೆ. ಏನಂತ ರೆಡ್ ಲೈಟ್ ಕಾರಿನ ಕನಸು ಅವಾಗ ಬಿತ್ತು. IAS ಅನ್ನೋ ಶಬ್ದ ಅವತ್ತು ನನ್ನ ಕಿವಿಗೆ ಬಿತ್ತು. ಅವತ್ತಿಲಿಂದ ಇವತ್ತಿನ ತನ ಬಿಟ್ಟು ಬಿಡದ ಬಹಳಷ್ಟು ಶ್ರದ್ಧೆಯಿಂದ ಪ್ರಾಮಾಣಿಕವಾಗಿ ಅದರ ಬೆನ್ನು ಹತ್ತಿದೆ. ಅದನ್ನು ಹಿಡ್ಕೊಂಡೇನಿ, ಸಾಕ್ಷಾತ್ಕಾರ ಮಾಡೀನಿ. ಪಣ ಅಲ್ಲ. ನಾನು ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಹೇಳ್ತಾರೆ ಏನಂದ್ರೆ ಛಲ ಅಂತ. ಅಂತಿಮ ಸಂದೇಶ: ಬದುಕಿನ ಪ್ರಾರಂಭ ಚಿಕ್ಕದಾಗಿದ್ದರೂ ಚಿಂತೆ ಇಲ್ಲ, ಆದರೆ ಬದುಕಿನ ಅಂತಿಮ ಯಶಸ್ಸು ಮಾತ್ರ ಖಂಡಿತ ದೊಡ್ಡದಾಗಿರಬೇಕು. ಅಕಾಲಿಕವಾಗಿ ನಮ್ಮನ್ನು ಅಗಲಿದರೂ ಮಹಾಂತೇಶ್ ಬೀಳಗಿಯವರ ದಕ್ಷ ಸೇವೆ, ಅಪಾರ ಮಾನವೀಯತೆ ಮತ್ತು ಸ್ಫೂರ್ತಿದಾಯಕ ಮಾತುಗಳು ಇಂದಿಗೂ ಸಾವಿರಾರು ಯುವಕರ ದಾರಿಗೆ ಬೆಳಕಾಗಿವೆ. ಅವರ ಆದರ್ಶ ಮತ್ತು ಬದ್ಧತೆ ಸದಾ ನಮ್ಮ ಜೊತೆ ಇರಲಿ. ಈ ಸ್ಫೂರ್ತಿದಾಯಕ ಕಥೆ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ. ಇರುವಷ್ಟು ದಿವಸ ಏನೈತಲ್ಲ, ಟು ಮೇಕ್ ಈಚ್ ಮಿನಿಟ್ ಕೌಂಟ್ ಅನ್ನೋದಿರಬೇಕು. ಟು ಮೇಕ್ ಈಚ್ ಮಿನಿಟ್ ಕೌಂಟ್.